ಉತ್ಪತ್ತಿಯನ್ನು ಕಡಿಮೆ ಮಾಡಿ ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರ ಮಾಡಿ ಒಣ ಕಸವನ್ನು ಶೇಖರಿಸಿ ಮರುಬಳಕೆ ಕೇಂದ್ರಕ್ಕೆ ತಲುಪಿಸಿದರೆ ಕಸದ ನಿರ್ವಹಣೆ ತುಂಬಾ ಸುಲಭ ಎಂದು ನಗರದ ಪರಿಸರ ಆಧಾರಿತ ಕ್ಲಿಯರಿಂಗ್ ಸಂಸ್ಥೆಯ ಮುಖ್ಯಸ್ಥರಾದ ಚಂದ್ರಶೇಖರ್ ತಿಳಿಸಿದರು. ನಗರದ ಸಮೀಪ ಇರುವ ಭುವನಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿ ಆತ್ಮನಿರ್ಭರ ಗ್ರಾಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಗ್ರಾಮದ ನಿವಾಸಿಗಳು ತನ್ನ ಕಸ ತನ್ನದೇ ಹೊಣೆ ಎಂಬ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಮಾತ್ರ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸು ನನಸಾಗುವ ಕಾಲ ಹೆಚ್ಚು ದೂರವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಧರ್ಮಸ್ಥಳ ಸಂಸ್ಥೆಯು ಭುವನಹಳ್ಳಿ ಗ್ರಾಮ ನಿವಾಸಿಗಳಿಗೆ ಕ್ಲಿಯರಿಂಗ್ ಸಂಸ್ಥೆಯಿಂದ ಹಸಿ ಕಸ ಗೊಬ್ಬರ ಮಾಡುವ ಘಟಕವನ್ನು ಉಚಿತವಾಗಿ ವಿತರಿಸಿ ಸ್ವಚ್ಛ ಗ್ರಾಮದ ಕಲ್ಪನೆಗೆ ಮುನ್ನುಡಿ ಬರೆಯಿತು. ಯೋಜನಾಧಿಕಾರಿ ನವೀನ್ ಕುಮಾರ್ ಮಾತನಾಡಿ, ಹಸಿ ಕಸವನ್ನು ಗೊಬ್ಬರ ಮಾಡಿ ಮನೆಯಲ್ಲೇ ತರಕಾರಿ, ಹೂವಿನ ಗಿಡವನ್ನು ಬೆಳೆದು ಗ್ರಾಮಸ್ಥರು ತಮ್ಮ ಆರೋಗ್ಯವನ್ನು ವೃದ್ಧಿಗೊಳಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಅವ್ರ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ಪ್ಲಾಸ್ಟಿಕ್, ಎಲೆಕ್ಟ್ರಾನಿಕ್ ವೇಸ್ಟ್, ಪೇಪರ್ ಇತರೆ ರೀಸೈಕ್ಲಬಲ್ ವೇಸ್ಟನ್ನ ನಾವೇ ಕಲೆಕ್ಟ್ ಮಾಡೋದು ಇಲ್ಲ ಅವರೇ ತಂದು ಕೊಡೋ ಒಂದು ನಿರಂತರ ಕೆಲಸ ನಡೀತಾ ಇದೆ. ಇದರ ಮುಂದುವರೆದ ಭಾಗವಾಗಿ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ. ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಆತ್ಮನಿರ್ಭರ ಗ್ರಾಮ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ರಾಯರಕೊಪ್ಪಲು ಒಂದು ಹಳ್ಳಿಯಲ್ಲಿ ಈಗಾಗಲೇ 45 ಮನೆಗಳಿಗೆ ನಮ್ಮ ಹಸಿ ಕಸ ಗೊಬ್ಬರ ಮಾಡುವ ಘಟಕವನ್ನು ವಿತರಿಸಿದ್ದೇವೆ. ಈಗ ಮುಂದುವರಿದ ಭಾಗವಾಗಿ ನಿನ್ನೆ ಹಾಸನದ ಬೋನಹಳ್ಳಿಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ 50ಕ್ಕೂ ಹೆಚ್ಚು ಮನೆಗಳಿಗೆ ನಮ್ಮ ಹಸಿ ಕಸ ಗೊಬ್ಬರ ಮಾಡುವ ಘಟಕವನ್ನು ಧರ್ಮಸ್ಥಳ ಸಂಸ್ಥೆಯು ಸ್ಪಾನ್ಸರ್ಶಿಪ್ ಮಾಡಿ ವಿತರಿಸಿದೆ. ಇದರಿಂದ ಪ್ರತಿಯೊಂದು ಗ್ರಾಮ, ಒಂದು ಸಿಟಿ ಇರ್ಬೋದು, ಪ್ರತಿಯೊಂದು ಮನೆಯಲ್ಲಿ ಅವರ ಕಸವನ್ನು ಅವರೇ ನಿರ್ವಹಿಸಿದ್ದಾರೆ. ಅಂದರೆ ಹಸಿ ಕಸವನ್ನು ನಗರಸಭೆ ಕೊಡದೆ ಅವರೇ ಗೊಬ್ಬರವನ್ನು ಮಾಡಿಕೊಂಡು ಗಿಡ ಮತ್ತು ತರಕಾರಿಗಳನ್ನು ಬೆಳ್ಕೊಂಡ್ರೆ ಪರಿಸರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಶ್ರೀಯುತ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ನಮ್ಮ ಕ್ಲಿಯರಿಂಗ್ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಳ್ಳಿಗಳಲ್ಲಿ 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದೇವೆ. ಎಲ್ಲರಿಗೂ ವಂದನೆ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ತುಳಸಿರಾಮ್ ಕರಿಯಣ್ಣ, ರೋಟರಿ ಕ್ವಾಂಟಾ ಮಾಜಿ ಅಧ್ಯಕ್ಷರಾದ ಬೊಮ್ಮೇಗೌಡ, ನಾಗೇಶ್, ರಮೇಶ್, ಹಂಸ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.